ನಮಸ್ಕಾರ, ನನ್ನ ಹೆಸರು ಕಾವ್ಯ. ನಾವು ಪ್ರಾಪರ್ ಬಂದು ದಾವಣಗೆರೆಯವರು. ನಾನು ಏಜ್ ಬಂದು 33 ಇಯರ್ಸು. 6-7 ವರ್ಷದಿಂದ ರುಮಟಾಯ್ಡ್ ಆರ್ಥರೈಟಿಸಿಂದ ಬಳಲ್ತಾ ಇದ್ದೀನಿ. ಸಿವಿಯಾರಿಟಿ ಬಂದು ಹೆಚ್ಚಾಗಿ ಮೊಣಕಾಲಿಂದ ಜಾಸ್ತಿ ಇದೆ. ಬೇರೆ ಮೇನ್ ಜಾಯಿಂಟ್ಗಳು ಬಂದು ಆ್ಯಂಕಲ್ಸು ಅದೆಲ್ಲ ಇದಿದೆ. ಸಿವಿಯರ್ ಅಂತ ಅಂದ್ರೆ ಇನ್ನೀಗೆ ಸಿವಿಯಾರಿಟಿ ಜಾಸ್ತಿ ಇತ್ತು. 2 months ಬ್ಯಾಕು ನನಗೆ ನಿಂತ್ಕೊಳಕ್ಕೂ ಆಗ್ತಿದ್ದಿಲ್ಲ. ಆಮೇಲೆ ಎಲ್ಲ ಬೇರೆ ಕಡೆ ನಾವು ತೋರಿಸ್ಕೊಂಡ್ಮೇಲೆ ಡಾಕ್ಟರ್ ರೆಫರ್ ಮಾಡಿದ್ರು, ನೀ ರಿಪ್ಲೇಸ್ಮೆಂಟ್ ಆಗಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಲೈಫ್ ಸ್ಟೈಲ್ ಅಂತ ಹೇಳಿದ್ರು. ನೀವು ಯಾರಾದರೂ ಸರ್ಜನ್ಸ್ ಇದ್ದರೆ, ಗೊತ್ತಿರೋರಿದ್ದರೆ ರೆಫರ್ ಮಾಡಿದ್ರು ಅವರು. ಗೊತ್ತಿರೋರಿದ್ರೆ ಮಾಡಿಸ್ಕೊಳ್ಳಿ ನೀ ರಿಪ್ಲೇಸ್ಮೆಂಟ್ ಅಂತ. ಹಾಗಾಗಿ ನಮ್ಮ ಡಾಕ್ಟರ್ ರಾಜಶೇಖರ್ ಸರ್ ನಮ್ಮ ಪ್ರಾಪರ್ ದಾವಣಗೆರೆ ಅವರೇ ಆಗಿರೋದ್ರಿಂದ, ಸ್ಪೆಷಲ್ ಆಗಿ ರೋಬೋಟಿಕ್ ಸರ್ಜನ್ ಆಗಿರೋದ್ರಿಂದ ಅವ್ರ ಹತ್ರನೇ ಮಾಡಿಸಿದ್ರೆ ಚೆನ್ನಾಗೆ ಅಂತ ಹೋಪ್ ಬಂತು. ದೆನ್ ಅವ್ರ ಹತ್ರ ಕನ್ಸಲ್ಟ್ ಮಾಡಿದ್ವಿ. ತುಂಬಾ ಭರವಸೆ ಕೊಟ್ಟರು, ಚೆನ್ನಾಗಾಗುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಅಂತ ಭರವಸೆ ಕೊಟ್ಟರು. ಆ ಒಂದು ಹೋಪಿಂದ ನಾನು ಆಪ್ರೇಷನ್ಗೆ ಮುಂದಾದೆ. ಡಾಕ್ಟರ್ ರಾಜಶೇಖರ್ KT, ರೋಬೋಟಿಕ್ ಹಿಪ್ ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜನ್, ಅಪೋಲೋ ಹಾಸ್ಪಿಟಲ್, ಬ್ಯಾಂಗ್ಳೂರು. ಇವರು ಕಾವ್ಯ ಅಂತ ಪೇಷೆಂಟು, 32 ವರ್ಷ. ಅವ್ರು 8 ವರ್ಷದಿಂದ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳಿ ಭಾಳ ತೊಂದರೆಯಿಂದ ಅನುಭವಿಸ್ತಾ ಇದ್ರು. ಈಗ ಲಾಸ್ಟು 6 monthsಯಿಂದ 4 ಹೆಜ್ಜೆನೂ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ವೀಲ್ ಚೇರ್ ಬೌಂಡ್ ಅಂತಲೇ ಹೇಳ್ಬೋದು. ಈಗ ಅವರಿಗೆ ಅದು 2 ಕಾಲು ಎಕ್ಸ್ರೇ ಮಾಡಿದಾಗ 2 ಸೌದೋಗಿತ್ತು ಪೂರ. ಸೊ ಆ ಒಂದು ಸಿವಿಯರ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸಿವಿಯರ್ ಆರ್ಥರೈಟಿಸಲ್ಲಿ ಅದು ನೋವು ಭಾಳ ಇದ್ದು, ಕಾಲು ಪೂರ 30 ಡಿಗ್ರಿ ಬೆಂಡಿಂಗ್ ಆಗಿತ್ತು. ಕಾಲು ಸ್ಟ್ರೇಟ್ ಆಗ್ತಿರ್ಲಿಲ್ಲ, 4 ಹೆಜ್ಜೆ ವಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇವರಿಗೆ ಮೊಣಕಾಲದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ವಿ. ಇವತ್ತೊಂದು ಮಾಡಿ, 2 ದಿವಸ ಇನ್ನೊಂದು ಮಾಡಿ ವಾಕ್ ಮಾಡಿಸಿದ್ವಿ. 1 month ಆಯಿತು. ಸೊ ಅವ್ರಿಗೀಗ ಯಾವುದೇ ನೋವಿಲ್ಲ, ಆರಾಮಾಗಿ ನಡೀತಾ ಇದ್ದಾರೆ, ಕೂತು ಹೇಳ್ತಾ ಇದ್ದಾರೆ. ಶಿ ಈಸ್ ವೆರಿ ಹ್ಯಾಪಿ. ಆ್ಯಂಡ್ ವಾಕಿಂಗ್ ಫಾಸ್ಟ್ ನೋಡಿಬಿಟ್ರೆ ಅವರು ಇವರೇನಾ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ಥರ ಒಂದು ಅವರಿಗೆ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ಬೋದು. ಆದರೆ ಜೀವನ ಎಷ್ಟು ಚೇಂಜ್ ಆಗುತ್ತೆ ಅಂತ ಈ ನೀ ರಿಪ್ಲೇಸ್ಮೆಂಟು ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಒಂದು ಒಳ್ಳೆ ಸರ್ಜರಿ ಮಾಡಿದರೆ ಒಂದು ವರದಾನಕ್ಕಂತ ಹೇಳ್ಬೋದು. ತುಂಬಾ ಹೇಳ್ಬೇಕು ಅಂದರೆ, ಈ ಅಪೋಲೋ ಹಾಸ್ಪಿಟಲ್ದು ಸ್ಟಾಫ್ ಆಗಲಿ, ಡಾಕ್ಟರ್ಸ್ ಆಗಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಂದ 50% ಅವರಿಂದನೇ ನನ್ನ ನೋವೆಲ್ಲ, ಪೇಯ್ನೆಲ್ಲ ರಿಲೀಫ್ ಆಯಿತು. ಆಫ್ಟರ್ ದ ಸರ್ಜರಿ ವಿತಿನ್ 15 days ಒಳಗೆ ನಾನು ತುಂಬ ಚೆನ್ನಾಗಿ ಹೋಪ್ ಬಂತು. ಆಮೇಲೆ ನಡೆಯೋದಕ್ಕೆ ಚೆನ್ನಾಗೇ ಹೆಲ್ಪ್ ಆಯಿತು. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಒಂದು 15 days ಆದಮೇಲೆ ಫಾಲೋಅಪ್ ಇತ್ತು. ಬಂದಮೇಲೆ ಸ್ಟಾಫ್ ಅವರೇ ಎಲ್ಲ ಡಾಕ್ಟ್ರೇ ಆಶ್ಚರ್ಯಪಟ್ಟರು, ಇಷ್ಟು ಚೆನ್ನಾಗಿ ನಡೆದಾಡ್ತಿದ್ಯಲ್ಲಮ್ಮ ಅಂತ. ಮೇಯ್ನಾಗಿ ಡಾಕ್ಟರ್ ರಾಜಶೇಖರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಮರುಜನ್ಮ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್.